ಹಲೋ ಗಾಯ್ಸ್, ಎಲ್ಲರಿಗೂ ಅಪ್ಪೀಸ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಡೇ 3 ಕ್ಯಾನ್ವಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಎಲ್ಲಿ ಯಾವ ಥರ ಕ್ಯಾನ್ವಾಸ್ ಮಾಡ್ತಿದ್ದೀವಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನನ್ನ ಪಕ್ಕದಲ್ಲಿರೋರು ಮಾಲಾ ಸಿಸ್ಟರು. ಸೊ ಅವ್ರ ಜೊತೆ ಕೂತ್ಕೊಂಡಿದ್ದೆ. ಇನ್ನೊಂದೇನು ಗೊತ್ತಾ ಗಾಯ್ಸ್, ಇವತ್ತು ನಮ್ಮ ಜೊತೆ ನಮ್ಮ ಪ್ರಾಂಶುಪಾಲರು ಬಂದಿದ್ದಾರೆ, ನಮ್ಮ ಪ್ರಿನ್ಸಿಪಾಲ್ ಬಂದಿದ್ದಾರೆ. ಬನ್ನಿ ತೋರಿಸ್ತೀನಿ ನೋಡಿರಿ. ಸೊ ಅವರೆಲ್ಲಿ ನಿಂತಿದ್ದಾರಲ್ಲ ನಗ್ನಗ್ತಾ, ಸೊ ಅವರೇ ನಮ್ಮ ಪ್ರಿನ್ಸಿಪಲ್ ಸರು. ಸೊ ಅವರು ಕೂಡ ನಮ್ಮ ಕ್ಯಾನ್ವಾಸಿಗೆ ಭಾಗಿಯಾಗಿದ್ದಾರೆ. ತುಂಬ ಖುಷಿ ಅನಿಸ್ತು. ಗೆಟ್ ರೆಡಿ ಫಾರ್ ದ ಕ್ಯಾನ್ವಾಸ್, ಹೋಗೋಣ ಬನ್ನಿ ಅಂತ ಸ್ಟಾರ್ಟ್ ಮಾಡಿಬಿಟ್ಟು ನಾವು ಬಂದಿದ್ದೆ ಮರಳಹಳ್ಳಿ ಅಂತ, ಮಲ್ನಾಯಕನಹಳ್ಳಿ ಅಂತ ಬಂದ್ವಿ. ಸೊ ಅಲ್ಲಿ ಬಂದಾಗ ಒಂದು 4 ಮೆಂಬರ್ಸ್ ಇದು ಮಾಡಬೇಕು ಅಂತ ಇದ್ದರು. ಸೊ ನಮ್ಮ ಪ್ರಿನ್ಸಿಪಾಲ್ ಸರ್ ನೋಡ್ರಿ ಸುಮ್ಮನೆ ರಚ್ಚಿಗೆದ್ದು ಕ್ಯಾನ್ವಾಸ್ ಮಾಡ್ತಿದ್ದಾರೆ. ಸೊ ಹಾಗೆ ನಾವು ಅಷ್ಟೇ ರಚ್ಚಿಗೆದ್ದು ಕ್ಯಾನ್ವಾಸ್ ಮಾಡ್ತಾಯಿದ್ದೀವಿ. ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ತಿಮ್ಮೇನಹಳ್ಳಿ ಬಂದ್ವಿ ಗೈಸ್. ಅಷ್ಟು ಬರುತ್ತೆ ಸಕ್ಕ ಸುಸ್ತಾಗ್ಬಿಡ್ತು, ಬಿಸಿಲು ಬೇರೆನ ಸಕ್ಕ ಸುಸ್ತು ಅನಿಸ್ಬಿಟ್ಟಿತ್ತು. ಸೊ ಅವರೆಲ್ಲ ಮುಂದೆ ಮುಂದೆ ಹೋಗ್ತಾ ಇದ್ದರು, ನನಗೆ ನಡಿಲಿಕ್ಕೆ ಕಷ್ಟ ಅನಿಸ್ತಿತ್ತು. ಹಾಗೋ ಈಗೋ ಮಾಡ್ಕೊಂಡು ಬಂದ್ವಿ. ನೋಡ್ರಿ ಹೆಂಗೆ ಕಾಣಿಸ್ತಿದ್ದೀನಿ ಅಂತ. ಬಸ್ಸಲ್ಲಿ ಬಂದು ಕೂತ್ಕೊಂಡೈತಿ, ಸಖತ್ ಸುಸ್ತು ಅನಿಸ್ಬಿಡ್ತು. ನೆಕ್ಸ್ಟ್ ನಾವು ತಿಮ್ಮೇನಹಳ್ಳಿ ಮುಗಿಸ್ಕೊಂಡು ಬಂದಿದ್ದೆ. ನಾವು ತಿಮ್ಮೇನಹಳ್ಳಿ ಬಂದ್ವಿ. ಸೊ ಇಲ್ಲಿ ಬಂದಾಗ ನಾವು ಇಲ್ಲಿ ಫಸ್ಟು ನಾವು ಟೆಂಪಲಿಗೆ ಬಂದ್ವಿ ಫ್ರೆಂಡ್ಸ್. ತುಂಬಾ ತಣ್ಣಗಿತ್ತು, ಕಾಮಾಗಿತ್ತು, ಕೂಲಾಗಿತ್ತು. ಸೊ ನೋಡಿ ಫ್ರೆಂಡ್ಸ್, ಇಲ್ಲೂ ನಮ್ಮ ತನ ನಾವು ಬಿಟ್ಕೊಡೋದಿಲ್ಲ ಅಲ್ವಾ. ಸೊ ವಿಭೂತಿ ಸ್ವಲ್ಪ ಮುಖ ತೊಳ್ಕೊಂಡು ವಿಭೂತಿ ಹಚ್ಕೊಂಡು, ಸೊ ಗೌರಮ್ಮನ ಥರ ಆಗಿಲ್ಲ, ಮಲ್ಲಮ್ಮನ ಥರನೇ ಆಗಿದ್ದಿಲ್ಲಿ ಅಂತ ಅಂದ್ಕೊತೀನಿ. ಸೊ ವಿಭೂತಿ ಇರಲೇಬೇಕು ಹಣೇಲಿ. ವಿಭೂತಿ ಇದ್ದರೆ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗೆ ಏನೋ ಒಂಥರ ಲಕ್ಷಣ ಅಲ್ವಾ. ಸೊ ಹಾಗೆ ಅಂದ್ಕೊಂಡು ನಮ್ಮ ಈಶ್ವರಪ್ಪಗೊಂದು ನಮಸ್ಕಾರ ಮಾಡ್ತಾ, ಸೊ ನಾವು ಅಲ್ಲಿ ಹೊರಗೆ ಬಂದಷ್ಟಿಗೆಲ್ಲ ಸ್ವೆಟ್ಟಿಗೆ ವಿಭೂತಿನೇ ಹೋಗ್ಬಿಟ್ಟಿತ್ತು. ನಮ್ಮ ಅನು ಸಿಸ್ಟರು ನಾವೆಲ್ಲ ವೇಟ್ ಮಾಡ್ತಾ ಇದ್ವಿ. ಸೊ ಕ್ಯಾನ್ವಾಸ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತಂದು ಅಲ್ಲಿ ಒಂದು ಯಾವುದೋ ಮನೆ ಹತ್ರ ಕೂತ್ಕೊಂಡ್ವಿ ಫ್ರೆಂಡ್ಸ್. ನೆಕ್ಸ್ಟ್ ನಾವು ಬಂದಿದ್ದೆ ಮೆಣಸ್ನಾಳಿಗೆ ಅಂತ ಬಂದ್ವಿ. ಇಲ್ಲಿ ನೋಡಿದರೆ ನಮ್ಮ ಉಮಾ ಸಿಸ್ಟರು, ನಮ್ಮ ಲಕ್ಷ್ಮೀ ಸಿಸ್ಟರು ಎಲ್ಲರೂ ಕೂತ್ಕೊಂಡ್ವಿ. ಕ್ಯಾನ್ವಾಸ್ ಮಾಡಿ ಸುಸ್ತಾಗಿತ್ತು ನೋಡಿ ಫ್ರೆಂಡ್ಸ್. ನಮ್ಮ ಉಮ್ಮಕ್ಕನ್ನ ಫುಲ್ ಟ್ಯಾನ್ ಆಗಿಬಿಟ್ಟಿದ್ದಾಳೆ. ಸೊ ಹಂಗೆ ತಮಾಷೆ ಮಾಡ್ತಾ ಕಾಲು ಎಳಿತಾ ಕೂತ್ಕೊಂಡ್ವಿ. ನೆಕ್ಸ್ಟ್ ನಾವು ಬಂದಿದ್ದೆ ಬುಳ್ಳಾಪುರ. ಸೊ ಗೊತ್ತಲ್ವಾ ಫ್ರೆಂಡ್ಸ್, ಯಾರಿಗೆಲ್ಲ ಗೊತ್ತಿದೆ ಬುಳ್ಳಾಪುರ ಕಮೆಂಟ್ ಮಾಡಿ ಆಯಿತಾ. ಬುಳ್ಳಾಪುರ ದೇವಿ ಇದು ತುಂಬ ಪವಾಡ ಅಂತ ಹೇಳ್ತಾರೆ, ಹಾಗೆಯೇ ತುಂಬ ಶಕ್ತಿಶಾಲಿ ದೇವತೆ ಅಂತಲೂ ಹೇಳ್ತಾರೆ. ಸೊ ಅಲ್ಲಿ ಮುಖ ತೊಳ್ಕೊಂಡು ನಾವು ಬಂದಿದ್ದೆ, ದೇವತೆ ದರ್ಶನ ಮುಗಿಸ್ಕೊಂಡು. ಸೊ ನೆಕ್ಸ್ಟ್ ನಾವು ಅಲ್ಲಿ ಕ್ಯಾನ್ವಾಸ್ ಮಾಡೋಣ ಅಂತ ಬಂದ್ವಿ. ಸೊ ಬಂದಾಗ ಏನಪ್ಪ ಅಂತಂದರೆ ಇಲ್ಲಿ ಈ ದೇವಸ್ಥಾನ ತುಂಬ ಚೆನ್ನಾಗಿ ಕಟ್ಟಿದ್ರು ಫ್ರೆಂಡ್ಸ್. ಭಾಳ ಚೆನ್ನಾಗಿತ್ತು, ತಣ್ಣಗಿತ್ತು. ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಅಂದು ಕೂತ್ಕೊಂಡ್ವಿ. ನೋಡಿ ಬನ್ನಿ ತೋರಿಸ್ತೀನಿ ಹೊರಗಡೆ ಹೇಗಿದೆ ಅಂತ. ನೋಡಿ ಈ ಥರ ಕಲ್ಲಿಂದ ಕಟ್ಟಿದ್ದಾರೆ. ಸೊ ಹಂಗಾಗಿ ಕಲ್ಲಿಂದ ಇದ್ದವೆಲ್ಲ ತಣ್ಣಗೆ ಇರ್ತಾವಲ್ಲ, ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳು ತಣ್ಣಗೆ ಇರ್ತಾವಲ್ವ. ಇಲ್ಲಿ ನೋಡಿ ನಮ್ಮ ನೇತ್ರಕ್ಕೂ ಸಾಕಾಗಿ ಫುಲ್ ಟ್ಯಾನ್ ಆಗಿಬಿಟ್ಟಿದ್ಲು. ಅದೇ ರೀತಿ ಬರಬೇಕಾದ್ರೆ ಇಲ್ಲಿ ಒಬ್ಬ ಪೇರೆಂಟ್ಸು ನಮ್ಮ ಶಾಲೆಯಲ್ಲೇ ಓದ್ತಾನೆ ಮಗು. ಸೊ ನಮ್ಮ ಪೇರೆಂಟ್ಸ್ ಬಿಡಲಿಲ್ಲ, ಎಷ್ಟು ಮಾಡಿದ್ರು ಬನ್ನಿ, ಎಷ್ಟು ಕೇಳಿದ್ರು ಬಿಡಲಿಲ್ಲ. ಸೊ ಬನ್ನಿ ಮೇಡಮ್ ಜ್ಯೂಸ್ ಕುಡಿ ಅಂತ ಅಂದರು ಈ ಬಿಸಿಲಿಗೆ. ಸೊ ಜ್ಯೂಸ್ ಕುಡಿದು ಸೊ ಸ್ವಲ್ಪ ಕೂತ್ಕೊಂಡ್ವಿ ನಾವು. ಸೊ ಕೂತ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ತಿಮ್ಕಟ್ಟಿಗೆ ಬಂದ್ವಿ. ಸೊ ಬಂದಾಗೆಲ್ಲ ಫುಲ್ ಸುಸ್ತಾದಂಗೆ ಆಯಿತು. ಬಂದ್ವಿ, ಅಲ್ಲಿ ನಮ್ಮ ಪ್ರಿನ್ಸಿಪಲ್ ಸರ್ ನಮಗೆ ಎಲ್ಲರಿಗೂ ಐಸ್ ಕ್ರೀಮ್ ಕೊಡಿಸಿದ್ರು. ಸೊ ಐಸ್ ಕ್ರೀಮ್ ತಿಂದು ಚೆನ್ನಾಗಿತ್ತು ಐಸ್ ಕ್ರೀಮು ಕೂಡ. ಅದೊಂದು ಐಸ್ ಕ್ರೀಮ್ ತಿಂದು ಊಟ ಮಾಡೋಣ ಅಂತ ಬಂದ್ವಿ. ಐಸ್ ಕ್ರೀಮ್ ತಿಂದು ಊಟ ಮಾಡೋಕ್ಕೆ ಹೊಟ್ಟೆ ಹಸಿಲಿಲ್ಲ, ಆದರೂ ಬಿಡಲಿಲ್ಲ, ಕೇಳಬೇಕಲ್ಲ ಮತ್ತು ಕಳಿಸಿರೋದು ಇದಕ್ಕಾದ್ರೆ ತಿನ್ನಲೇಬೇಕಾ. ಸೊ ಇಲ್ಲಿ ಬಂದು ನೋಡಿದ್ರೆ ಈ ಪ್ಲೇಸು ತುಂಬಾ ಚೆನ್ನಾಗಿತ್ತು. ಕೂತ್ಕೊಂಡು ತಿನ್ನಲಿಕ್ಕೆಲ್ಲ ಸ್ವಲ್ಪ ಹೈಜೆನಿಕ್ ಆಗೇ ಇತ್ತು. ಮೊಸರು ಮತ್ತು ಪಲ್ಲವ್ ಕಳಿಸಿದ್ರು. ಸೊ ಅದು ಪಲ್ಲವನ್ನ ತಿಂದು ನೆಕ್ಸ್ಟ್ ನಾವು ಹೊರಟಿದ್ದೆ ನಮ್ಮ ಊರ ಕಡೆಗೆ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ವ್ಲಾಗ್ ನೋಡ್ತಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಬಾಯ್.